ಉಮಾಮಹೇಶ್ವರ ಮಹಾದೇವನ ಸತಿಯಾಗಿ ಮಹಾರಕ್ಕಸರನ್ನ ಸಂಹರಿಸಿ ಇಡೀ ಜಗತ್ ಕಲ್ಯಾಣ ಮಾಡಿದಂತೆ ಈ ಕಲಿಯುಗದ ರಕ್ಕಸರನ್ನ ಸಂಹರಿಸಲು ಮತ್ತೊಮ್ಮೆ ಅವತರಿಸಿ ಹುಟ್ಟಿ ಬಾತ ಈ ಭೂತಾಯಿಯೇ ನಮ್ಮ ಸೇವೆ, ಕುರಿಬರಿ ಸೇವೆಯೇ ನಮ್ಮ ಸೇವೆ ಅಂತ ಹೇಳುತ್ತೇವೆ. ನಮ್ಮನ್ನೆಲ್ಲ ಕಾಪಾಡಿ ಉದ್ಧರಿಸುವ ಭಾರ ನಿನ್ನದು ತಾಯಿ, ನಿನ್ನದು. ಗ್ರಾಮ ದೇವತೆ ಪೂಜೆ ಮುಗಿಯಿತೆ? ಮುಗಿತು ಬನ್ನಿ ಸ್ವಾಮಿ. ಭವತಾಪವನ್ನ ಕಳೆಯುವ ಈ ಭವತಾರಿಣಿಯ ಪೂಜೆ ಮಾಡಿ ಈಗ ತಾನೇ ಮುಗಿಸಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೇವೆ. ನೀವು ಕೂಡ ದೇವರಿಗೆ ನಮಸ್ಕರಿಸಿ. ತಾಯಿ ಮಂಗಮ್ಮ ದೇವಿ, ಕೋಟಿ ಕೋಟಿ ಜನರಿಗೆ ಅಮ್ಮ ಎಂದು ಎನಿಸಿಕೊಂಡಿರುವ ನಿನಗೆ ನನ್ನ ನಮಸ್ಕಾರಗಳು. ಮಹಾಭಾರತ ಕೋಗಿಲೆ ಕೂಡ ನಿನ್ನನ್ನು ಅಮ್ಮ ಎಂದು ಕೂಗಿ ಆನಂದಿಸುತ್ತದೆ. ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾಗುತ್ತೇವೆ. ಭೂಮಾತೆಯೇ, ಅನ್ನ ಕೊಡುವ ಮಾತೆ ಎಂದು ಹಗಲೆರಳು ಮಳಿ ಚಳಿ ಬಿಸಿಲೆನ್ನದೆ ದುಡಿಯುತ್ತಿದ್ದೇವೆ. ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನರಂತೆ ತಮ್ಮಂದಿರನ್ನು ಬೆಳೆಸುತ್ತಿದ್ದೇನೆ. ಈ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ. ಸ್ವಾಮಿ, ಈ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಕಠೋರತೆ ಖಂಡಿತ ಇದೆ ಇಲ್ವೇನ್ರಿ? ಹೌದು ಮಂಗಳ, ಈ ಕಠೋರತೆ ಎಂಬ ಕಠಿಣ ಕಾಲದಲ್ಲಿ ಅಗ್ನಿ ಕಟ್ಟು ಇದ್ದಂತೆ. ಆ ಅಗ್ನಿ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡೆಂಬಂದು ಬೇಡಿಕೊಂಡೆ. ಅಂದ್ರೇನು ಸ್ವಾಮಿ, ಈ ನಿಮ್ಮ ಮಾತಿನ ನಿಜದ ಅರ್ಥ ನನಗೆ ತಿಳಿಯಲಿಲ್ಲ. ಇದರ ಅರ್ಥ ನೀ ತಿಳಿಯ ಬಯಸಿದರೆ ವ್ಯರ್ಥ. ನನ್ನ ಮಾತಿನ ನನಗೊಂದು ಮಾತು ಕೊಡ್ತೀಯಾ ಮಂಗಳ? ಸ್ವಾಮಿ, ಇದೆಂತ ಮಾತು ಕೇಳ್ತಾ ಇದ್ದೀರಾ ನೀವು? ಸತಿಯಾದವಳು ಪತಿಯ ಮಾತನ್ನ ಪರಿಪಾಲಿಸುವುದು ಸತಿಯಾದವಳ ಧರ್ಮ. ಅದಕ್ಕೆ ವಚನಶಾಸ್ತ್ರ ಹೇಳುತ್ತೆ, ಪತಿಯ ಸೇವೆ ಮಾಡಿದ ಸತಿ 108 ವ್ರತ ಮಾಡಿದ್ರೇನು ಫಲ ಎಂಬಂತೆ. ನಿಮ್ಮ ಮಾತನ್ನ ನಡೆಸ್ಕೊಡ್ದೇ ಇದ್ರೆ ನಾನು ಸತಿನೇ ಅಲ್ಲ. ಅದೇನಂತ ಹೇಳಿ ಸ್ವಾಮಿ, ನಿಮ್ಮ ಪಾದಸಾಕ್ಷಿಗೂ ನಡೆಸ್ಕೊಡ್ಬೇಕು. ಎದ್ದೇಳು ಮಂಗಳ, ಎದ್ದೇಳು. ಈ ನನ್ನ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ, ನನ್ನ ಹೃದಯ ಬಡಿತ ಬದಲಾಯಿಸಿಬಿಟ್ಟೆ. ನಿತ್ಯ ನನ್ನ ನಿಟ್ಟುಸಿರಿನಲ್ಲಿ ಸುಟ್ಟ ಧೂಮ್ರಕಣವಾಗಿ ಹೊರ ಹೋಗುವ ನನ್ನ ಪ್ರತಿ ಉಸಿರಿನ ಕಣಗಳು ಸುಟ್ಟ ಧೂಮ್ರ ಕಣವಾಗಿ ಹೊರ ಹೋಗುವ ನನ್ನ ಪ್ರತಿ ನಿಟ್ಟುಸಿರಿನಲ್ಲಿ ರಾಮಬಾಣವಾಗಿ ಪ್ರಜ್ವಲಿಸಿ ಉಜ್ವಲ ಈ ಭವಿಷ್ಯದ ಮನೆ ರಾಮರಾಜ್ಯವಾಯಿತು. ಆದ್ರೆ ನನ್ನ ತಮ್ಮ ಬೀರ ಯಾಕೆ ಸ್ವಾಮಿ, ಬೀರ ಅಂತ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಲ್ಲ? ಬೀರನಿಗೆ ಏನಾಯ್ತು? ಅವನ ತಾಯಿ, ನನ್ನ ತಾಯಿ, ಅಕ್ಕ ತಂಗಿಯರು, ಗಂಡನಿಲ್ಲದ ನನ್ನ ಚಿಕ್ಕಮ್ಮ ರೋಗದಿಂದ ಸಾಯುವ ಮುನ್ನ ಈ ಬೀರನೆಂಬ ಹಸುಗೂಸನನ್ನು ನನ್ನ ಕೈಗೊಪ್ಪಿಸಿ ಸತ್ತು ಹೋದಳು. ಆ ಕೂಸನೇ ಇವತ್ತು ದೊಡ್ಡ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ನನ್ನನ್ನು ಕೂಡ ದೇವರ ಸಮಾನವಾಗಿ ನೋಡುತ್ತಾನೆ. ಆದ ಕಾರಣ ನಾವು ಬೇರೆ ಬೇರೆ ತಾಯಿ ಮಕ್ಕಳೆಂದು ನಮ್ಮಿಬ್ಬರನ್ನು ಹೊರತು ಬೇರೆ ಯಾರಿಗೆ ತಿಳಿಯಬಾರದು. ಆತನನ್ನು ನೀನು ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಅದೇ ನನ್ನ ಆಸೆ. ಇದೆಂತ ಮಾತು ಸ್ವಾಮಿ ನಿಮ್ಮದು? ನಮ್ಮ ಬೀರ ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದ ಹಾದಿಯಲ್ಲಿ ಧರ್ಮರಾಜನಂತೆ ಮೆರೆಯುತ್ತಿರುವ ನಮ್ಮ ಬೀರನ್ನ ಇಂದಿನಿಂದ ಅನಾಥನಲ್ಲ ಸ್ವಾಮಿ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಇದು ನಾನು ನಿಮಗೆ ಕೊಡ್ತಿರುವ ರಾಮವಚನ.
ಮೆಚ್ಚಿದೆ ಮಂಗಳ ಈ ನಿನ್ನ ಬುದ್ಧಿಶಕ್ತಿಗೆ. ಇಲ್ಲಿವರೆಗೆ ನಾನು ಹುಚ್ಚನಾಗಿ ಮುಚ್ಚಿಕೊಂಡು ನನ್ನ ಕೆಚ್ಚದೆ ಒಡೆದು ಕೊಚ್ಚಿ ಹೋಗಂತೆ ಇದ್ದೆ. ನನ್ನ ರಭಸದ ಭ್ರಮಣೆಗೆ ಒಡೆದೇ ಹಾಕಿಬಿಟ್ಟೆ. ಆ ಮಂಗಳ, ಈ ಸಂತೋಷ ಸಮಯದಲ್ಲಿ ಹಕ್ಕಿಗೆ ಹಾರುವ ಆಸೆ, ನನಗೆ ನನ್ನ ಬಾದಾಮಿ ಹುಡುಗಿಯ ಜೋಡಿ ಕುಣಿಯುವ ಆಸೆ. ಬಾನಂದನ ನಲ್ಲನೆ ಸವಿ ಮಾತನ ಸವಿಗಾನದಲ್ಲಿ ನನ್ನ ಜೊತೆಗೂಡಿ ಹಾಡಬಾರ್ದೆ?
ನನ್ನ ಅತ್ತಿಗೆ. ಬಾ ಬಾ ಬೀರು, ಕುರಿ ದಡ್ಡಿಯಿಂದ ಈಗ ಬಂದೇನಪ್ಪ. ಹೌದಣ್ಣ, ಈಗ ಬಂದೆ. ಗಡ್ಡೆ ಕಸ ಹೊಡೆದು ಆ ಬಾಲ ಮರಿಗೆ ತಪ್ಪಲ ಹಾಕಿ ಬರುದೊಳಗೆ ತಡವಾಯ್ತಣ್ಣ. ಬಾ ಮಗ ಬೀರ, ಕೈಕಾಲು ಮುಖ ತೊಳ್ಕೊಂಡು ಬಾ. ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿನಿ, ಉಪ್ಪಿಟ್ಟು ತಿಂದು ಚಹಾ ಕುಡಿಯುವಂತೆ. ಚಾ ಅಷ್ಟೇ ಏನಮ್ಮ ಅತ್ತಿಗೆ, ಹೆತ್ತ ತಂದೆ ತಾಯಿ ಅಂತಿರುವ ನನ್ನ ಅಣ್ಣ ಅತ್ತಿಗೆ ಕೈ ತಿತ್ತ ತಿಂದು ಈ ಕೆಚ್ಚದಿಯ ಬೆಳೆಸಿಕೊಂಡಿರುವ ಬೀರ ಈಗಾಗಲೇ ಒಂದು ಮಗನ ನುಚ್ಚು ಕೊಡುದು ಒಂದು ತಮ್ಮಿಗೆ ಹಾಲು ಹೊಡೆದು ಬಂದಿದ್ದಾನೆ. ನಾನಂದ್ರೆ ನಿಮ್ಗೆ ಇಷ್ಟ ಅಲ್ವೇ ತಾನೆ? ಯಾಕೋ ತಮ್ಮ ಹೀಗೇಕೆ ಕೇಳ್ತಿರುವಿ? ನೀನಂದರೆ ನಮಗೆ ಪಂಚಪ್ರಾಣವಲ್ಲವೇ? ಅದು ಎಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೋಬೇಕಂದೆ. ಹಾ, ಅದು ಯಾಕಣ್ಣ ತೊದರಿಸ್ತಾ ಇದೀಯ? ಈಗಲೇ ಹೇಳನಲ್ಲ, ನಾನಂದ್ರೆ ನಿಮಗೆ ಪಂಚಪ್ರಾಣಂದ. ಅಣ್ಣ ತೆಗೆದುಕೋ, 10 ಮರಿ ಮಾರಿದ 10,000ದಂತೆ ಇದೊಂದು ಲಕ್ಷ ರೂಪಾಯಿನ ಹಣವನ್ನು ತೆಗೆದುಕೋ. ಎಂತ ಸಾಧನೆ ಸಹೋದರ ನಿನ್ನದು. ಈ ನಿನ್ನ ದುಡಿಮೆ ನಾನೆಷ್ಟು ಬಣಿಸಿದರೂ ಹೇಳುತ್ತೀರದು. ನನ್ನ ಸಂಸಾರ ನಡೆಯುವುದೇ ಈ ನಿನ್ನ ಕುರಿಮರಿಗಳಿಂದ. ನಾನೆಷ್ಟು ಹೊಲ ಉತ್ತಿ ಬೆಳೆದರೂ ಅತಿವೃಷ್ಟ ಮಳೆ ಆಗಿ 2 ವರ್ಷದಿಂದ ಮಳೆ ನಾಶವಾಗಿ ಈ ನೇಗಲೆ ಹೋಗಿ ನೀವು ದುಡಿದ ತಂದಿದ್ದನ್ನು ತಿಂದು ತೇಗುವ ಭೋಗಿಯಾಗಿದ್ದಾನಪ್ಪ. ಈ ವರ್ಷವಂತೂ ಮಳೆಯೂ ಇಲ್ಲ, ಬೆಳೆಯೂ ಇಲ್ಲ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇಕೆ? ನೇಗಿಲೆ ಯೋಗಿ ಆದ ನೀನು ಎಂದೋ ಹೋಗಿ ಆಗಬಾರದು. ನಿತ್ಯವೇ ನಿನ್ನ ಕಾಯಕ. ತಮ್ಮ, ಎಂತ ಶಕ್ತಿ ಅಡಗಿದೆ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವೇ ಗೊತ್ತೇ? ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಇಷ್ಟು ಗೊತ್ತಿಲ್ಲ ಅಂದರೆ ಹೇಗೆ? ಕೇಳಣ್ಣ ಆ ಯೋಗಿಯ ಅರ್ಥವನ್ನು. ಮೂಗರಿಗೆ ಮೇದನಾದವಾಗಿ ಕಲಾ ಸಂಗೀತ ಗಾಯನ ಮಾಡಿ ಆ ಗದಗಿನ ಪುಟ್ಟ ರಾಜಗಳು ಗಾನಯೋಗಿ. ಜೇಬಲ್ಲಿ ಇಲ್ಲಗಳ ಸರಚನ್ನು ಧರಿಸಿ ನಾನಿಲ್ಲದ ಮೇಲೆ ಏನಿದೆ? ಇಲ್ಲ ಎಂಬುದು ತಾನೇ ಇಲ್ಲ. ಸತ್ಯವಿಲ್ಲ, ಸತ್ಯವೂ ಇಲ್ಲ. ಸಹಜವಿಲ್ಲ, ಸಹಜವೂ ಇಲ್ಲ. ನಾನು ಇಲ್ಲ, ಇಲ್ಲಿ ಏನೂ ಇಲ್ಲ ಎಂದು ಬರೆದಿಟ್ಟ ಆ ಬಿಜಾಪುರದ ಸಿದ್ದೇಶ್ವರ ಶ್ರೀಗಳು ಅವರು ಗಾನಯೋಗಿ, ಜ್ಞಾನಯೋಗಿ. ತಮ್ಮ, ಇವೆಂತ ಮಾತುಗಳು ನಿನ್ನವು? ಇನ್ನು ಕೇಳಣ್ಣ, ಕೃಷಿ ಕಷ್ಟ ನಿರ್ಮಿಸುವ ಈ ಜಗದಲ್ಲಿ ಈ ಜಗಕ್ಕೆ ಅನ್ನ ಹಾಕುವ ನೀನು ನೇಗಿಲ ಯೋಗಿ. ತಮ್ಮ, ನಿನ್ನ ಒಂದೊಂದು ಮಾತುಗಳನ್ನು ಕೇಳಿ ಈ ಜಗವನ್ನೇ ಮರೆತು ಬಿಟ್ಟೆ ನಾನು. ಅಣ್ಣ ಅತ್ತಿಗೆ, ಏನಿದು ಸಂತೋಷ ಸಂಭ್ರಮ? ಬಾರಪ್ಪ ಶಶಿಧರ್, ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ತಾನೆ? ಚೆನ್ನಾಗಿ ನಡೀತಿದೆ ಅತ್ತಿಗೆ. ಅದಕ್ಕಾಗಿ ಹಣಕ್ಕಾಗಿ ಅಣ್ಣನ ಹತ್ರ ಬಂದಿದ್ದೇನೆ. ಅಣ್ಣ, ಈಗ ತಾನ ಮರಿ ಮಾಡಿದ ಹಣವನ್ನು ತಮ್ಮ ಸರ್ದಾರರಿಗೆ ಕೊಟ್ಟು ಬಿಡು. ಎಷ್ಟು ಬೇಕಾಗಿತ್ತಪ್ಪ? 25,000 ಹಣ ಬೇಕಾಯ್ತಣ್ಣ.
ಹಣವೆಂದ ಮೇಲೆ ಹಿಡಿತದಲ್ಲಿರಬೇಕು. ಹಾಗೆ ಆಗಲಿ ಅಣ್ಣ. ಸ್ವಾಮಿ, ಈಗ ನಮ್ಮ ಸಂಸಾರ ಆನಂದ ಸಾಗರವಾಯಿತು ಅಲ್ಲಂడి. ಈ ನನ್ನ ತಮ್ಮಂದಿರೇ ನನಗೆ ಸರ್ವ ಆಸ್ತಿ. ಬನ್ನಿರಪ್ಪ, ಇದೇ ಆನಂದ ಸಾಗರದಲ್ಲಿ ಆಡಿ ಕುಡಿಯೋಣ. ಅಡಿಗೆ ಮಾಡಿ ಊಟ ಮಾಡೋಣ ಬಾರಪ್ಪ. ನಡ್ರಿ ಅತ್ತಿಗೆ ಹೋಗೋಣ. ರೀ, ಬನ್ನಿರ. ಬನ್ರಿ. ನೋಡ್ರಿ ಪೈಲಾನ ಬಾಳ ಹಸ್ತದಿ ನಡೆಯುವ.